ನಾವು ಒಂದು ಜೇನು ಕೃಷಿ ಸೆಕ್ಷನ್ಗೆ ಬಂದಿದ್ದೀವಿ. ಈ ಕೃಷಿ ತೋಟಗಾರಿಕಾ ಇವಾಗ ಏನು ಕೃಷಿ ಮೇಳ ಬಂದಿದೆಯಲ್ಲ ಇಲ್ಲಿ ನೋಡ್ತಿರ್ಬೋದು ಹಲವಾರು ವಿವಿಧ ರೀತಿಯ ಜೇನು ಬಾಕ್ಸ್ಗಳಿದ್ದಾವೆ. ಪ್ರತಿಯೊಂದು ಬಾಕ್ಸ್ ಸಹಿತ ಡಿಫ್ರೆಂಟ್ ಅದ್ರದ್ದು ಪ್ರಾಮುಖ್ಯತೆ ಇದೆ. ಇಲ್ಲಿ ನಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಇಲ್ಲಿ ಸರ್ ಇದ್ದಾರೆ. ಇವ್ರ ಬಗ್ಗೆ ಒಂದೊಂದೇ ಇನ್ಫಾರ್ಮೇಷನ್ ತಿಳ್ಕೊಂತ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಶಿವಯೋಗಿ ಹಿರೇಮಠ ಅಂತ ಹೇಳಿ. ಬಾಗಲಕೋಟೆ ತಾಲೂಕು ನಮ್ಮದು. ಬಾಗಲಕೋಟೆ ಜಿಲ್ಲೆ. ಓಕೆ. ಸುಮಾರು ಒಂದು 10-12 ವರ್ಷದಿಂದ ಜೇನು ಕೃಷಿ ಮಾಡ್ತಾ ಇದ್ದೀನಿ ನಾನು. ನಮ್ಮಲ್ಲಿ ಎಲ್ಲ ಪ್ರಭೇದಗಳ ಜೇನಿದೆ. ಓಕೆ. ಯುರೋಪಿಯನ್ ಮೆಲ್ಲಿಫೆರಾ ಬಂದುಬಿಟ್ಟು ಎಲ್ಲ ಅಂದರೆ ನಮ್ಮ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಯಾವುದು ಎಲಿಜಿಬಲ್ ಇದೆ, ಯಾವ ಬಾಕ್ಸಲ್ಲಿ ಸಾಕಾಣಿಕೆ ಮಾಡಿದರೆ ಯೋಗ್ಯ ಅನ್ನುವಂತಹ ಗಮನದಲ್ಲಿಟ್ಟುಕೊಂಡು ಆ ಒಂದು ಪ್ರಭೇದಗಳನ್ನು ಎಲ್ಲರಿಗೂ ಇಲ್ಲಿ ಇದು 9 ಫ್ರೇಮಿಂಗ್ ಬಾಕ್ಸು. ಇದು ಸಾಕಾಣಿಕೆಗೆ ಅಷ್ಟು ನಮ್ಮಲ್ಲಿ ಪ್ರಾಮುಖ್ಯತೆ ಕಡಿಮೆ. 8 ಫ್ರೇಮಿಂಗ್ ಬಾಕ್ಸು. ಇದು 6 ಫ್ರೇಮಿಂಗ್ ಕೇರಳ ಮಾದರಿ. ಇದು ಕೇರಳ ಮಾದರಿ. ಸಂಸಾರ ಚಿಕ್ಕದಾಗಿರುತ್ತೆ, ಚೊಕ್ಕ ಇರುತ್ತೆ. ಇದರಲ್ಲಿ ಯಾವುದು ಕಾಯಿಲೆ ಗೀಲೆ ಜಾಸ್ತಿ ಬರಲ್ಲ. ಇದರಲ್ಲಿ ಒಳ್ಳೆ ಜೇನು ಸಾಕಾಣಿಕೆ ಮಾಡ್ಬೋದು. ಮತ್ತು ಇದು ಕೇರಳ ಬಾಕ್ಸ್. ಇದು ಒಂದು ಸ್ವಲ್ಪ ಫ್ರೇಮ್ ಚಿಕ್ಕದಿರುತ್ತೆ. ಇದು ISI, ಕೇರಳದಲ್ಲಿ ISI ಸ್ವಲ್ಪ ಬಾಕ್ಸ್ ದೊಡ್ಡದಿರುತ್ತೆ, ಫ್ರೇಮ್ ದೊಡ್ಡದಿರುತ್ತೆ. ಇದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಇದು ಸ್ವಲ್ಪ ದೊಡ್ಡದಿರುತ್ತೆ, ಇದು ಸ್ವಲ್ಪ ಸಣ್ಣದಿರುತ್ತೆ. ಜಾಸ್ತಿ ಜೇನು ಸಾಕಾಣಿಕೆ ಮಾಡೋರು ಈ ಕೇರಳ ಬಾಕ್ಸಲ್ಲಿ ಆಯ್ಕೆ ಮಾಡ್ಕೊತಾರೆ. ಯಾರಿಗಾದ್ರೂ ಬೇಕಾದರೆ ISI ಬಾಕ್ಸ್ ಬೇಕಂತ ಕೇಳ್ತಾರೆ ಒಬ್ಬೊಬ್ಬರು ರೈತರು. ಇದರಲ್ಲಿ ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಳ್ಳೆ ಜೇನು ಸಾಕಾಣಿಕೆ ಮಾಡ್ಬೋದು. ಇದು ಬಂದ್ಬಿಟ್ಟು ಹೊಗೆತೀವಿ. ಸ್ವಲ್ಪ ಜೇನಾದರೂ ಹುಳ ಕಡಿಯುವಂಥ ಸಂದರ್ಭದಲ್ಲಿ ಇದನ್ನು ಹೊಗೆ ಸ್ಮೋಕರ್ ಯೂಸ್ ಮಾಡ್ತೀವಿ. ಇದು ಮುಖ್ಪರ್ದೆ. ಮತ್ತು ಇದು ಹನಿ ಸ್ಟಾಕ್, ಜೇನುತುಪ್ಪ ತೆಗೆಯುವಂಥದ್ದು. ಸರ್ ಇದು ಒಂದೊಂದು ಬಾಕ್ಸ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಯಾವ ಬಾಕ್ಸ್? ಇದು ಯಾವ ISI. ಇದು ISI. ಇದು ಲೋಕಲ್ ಬಾಕ್ಸ್. ಇದು ನಮ್ಮ ಕರ್ನಾಟಕದಲ್ಲೇ ಕಂಡು ಹಿಡಿದಿರುವಂಥ ಬಾಕ್ಸು. ಇದು ಕೇರಳ ಬಾಕ್ಸು. ಇದರಲ್ಲಿ ಅಷ್ಟು ಬಾಕ್ಸ್ ಅಲ್ಲಿ ಒಂದೇ ರೀತಿಯ ಜೇನು ಇದೆ. ಈ ಬಾಕ್ಸು ಸೇಮೇ. ಅಂದ್ರೆ ಸ್ವಲ್ಪ ಕ್ವಾಲಿಟಿ ಇದು ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಇದೊಂದು 10-15 ವರ್ಷ ಬಂದ್ರು, ಇದೊಂದು 10-12 ವರ್ಷ ಬರುತ್ತೆ. ಸ್ವಲ್ಪ ಕಟ್ಟಿಗೆ ತಿಳಿವು ಇರುತ್ತೆ. ಎಲ್ಲ ಕಾಲನಿ ಸೇಮೇ ಇರುತ್ತೆ. ಕಾಲನಿ ಎಲ್ಲ ಒಂದೇ. ಇದು ಬ್ರೂಡ್ ಚೇಂಬರು. ಇದು ತಳಪೆಟ್ಟಿಗೆ. ಇದು ಸೂಪರ್ ಚೇಂಬರ್. ಇದರಲ್ಲಿ ತುಪ್ಪ ಅಷ್ಟೇ ಕಟ್ಟುತ್ತೆ. ಓಕೆ. ಇದರಲ್ಲಿ ಆಲ್ರೆಡಿ ರೆಡಿ ಆಗಿದೆ. ಈಗ ತುಪ್ಪ ರೆಡಿ ಆಗಿದೆ. ಇನ್ನೂ ತುಪ್ಪ ಸೀಸನ್. ಈಗ ಜೇನು ಕೃಷಿ ಅಂತ ಹೇಳಿದ್ರೆ ನಾವು ಜೇನು ಕೃಷಿ ಮಾಡೋರು ಮೊದಲು ನಿಸರ್ಗವನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಯಾವ ಟೈಮಲ್ಲಿ ಜೇನು ಕೃಷಿ ಮಾಡಬೇಕು, ಯಾವ ಟೈಮಲ್ಲಿ ಅಭಾವ ಕಾಲ, ಅಭಿವೃದ್ಧಿ ಕಾಲ, ಸಂತತಿ ಕಾಲ ಅಂತ ಬರುತ್ತೆ. ಇದು ಕೇರಳ ಮಾದರಿ ಒಳಗೆ ಬರುತ್ತೆ. ಸ್ವಲ್ಪ ಬಾಕ್ಸು ಸ್ವಲ್ಪ ತೆಳು ಬರುತ್ತೆ. ಈ ಬಾಕ್ಸ್ ಫುಲ್ ಆದಂಥ ಸಂದರ್ಭದಲ್ಲಿ ಇದನ್ನು ನಾವೇನಾದರೂ ಬೇರೆ ಬಾಕ್ಸ್ಗೆ ವರ್ಗಾವಣೆ ಮಾಡಿ ಡಿವೈಡ್ ಮಾಡಬೇಕಾದ್ರೆ ಇದು 5 ಫ್ರೇಮಿನ ಬಾಕ್ಸು. ಇದನ್ನು ನಾವು ಉಪಯೋಗ ಮಾಡ್ಕೊಳ್ತೀವಿ. ಇದು 5 ಫ್ರೇಮಿನ ಬಾಕ್ಸ್. ಬಾಕ್ಸ್ ಡಿವೈಡ್ ಮಾಡುವಂತ ಸಂದರ್ಭದಲ್ಲಿ ನಾವು ಇದನ್ನ ಮಾಡಿದ್ರೆ ಬೇಗ ಕಾಲನಿ ಡೆವಲಪ್ಮೆಂಟ್ ಆಗುತ್ತೆ. ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಆಗಿ, ಆದ್ರೆ ಟೆಂಪರೇಚರ್ ಜಲ್ದಿ ಕ್ರಿಯೇಟ್ ಆಗಿ ಗೂಡ್ ಏನು ವೇಸ್ಟ್ ಆಗೋದಿಲ್ಲ. ಡಿವೈಡ್ ಮಾಡಬೇಕಾದ್ರೆ 2 ರಾಣಿ ಹುಳುಗಳನ್ನ ನೀವು ಸಪರೇಟ್ ಮಾಡ್ತೀರಾ? ಇಲ್ಲ, ಒಂದು ಬಾಕ್ಸ್ ಅಲ್ಲಿ ಒಂದೇ ರಾಣಿ ಇರುತ್ತೆ. ನಾವು ಆ ಕಾಲನಿ ನೋಡ್ತೀವಿ, ಫುಲ್ ಸ್ಟ್ರೆಂತ್ ಇದ್ದ ಕಾಲನಿಯನ್ನು ನೋಡಿ ಮೂಲ ರಾಣಿನೇ ಬೇರೆ ಕಡೆ ವರ್ಗಾವಣೆ ಮಾಡ್ತೀವಿ. ರಾಣಿ ಇಲ್ಲದ ಕೂಣಿನ ಈ 5 ಫ್ರೇಮಲ್ಲಿ ಹಾಕಿ ಇಡ್ತೀವಿ. ರಾಣಿ ಇಲ್ಲ ಅನ್ನುವಂಥ ಅರ್ಧ ಗಂಟೆಯಲ್ಲಿ ಅವಕ್ಕೆ ಎಲ್ಲ ಹುಳುಗಳಿಗೆ ರಾಣಿ ಇಲ್ಲ ಅನ್ನುವಂಥ ಭಾವನೆ ಬಂದ್ಬಿಡುತ್ತೆ. ತಾವೇ ರಾಣಿ ಇಟ್ಟಂಥ ಮೊಟ್ಟೆನ ಎಲ್ಲ ವರ್ಕರ್ ಸೇರಿ ರಾಣಿ ಹುಳಾಗಿ ಕ್ರಿಯೇಟ್ ಮಾಡ್ಕೊಳ್ತೇವೆ. 9 ದಿವಸ ಆದ ನಂತರ ಒಂದು 15-16 ದಿವಸಕ್ಕೆ ಅದು ರಾಣಿ ಪ್ರೌಢಾವಸ್ಥೆಗೆ ಹೋಗುತ್ತೆ. ಮತ್ತೆ ಒಂದು 17-18 ದಿವಸಕ್ಕೆ ಗಂಡು ಹುಳದೊಟ್ಟಿಗೆ ಮೀಟ್ ಆಗ್ಲಿಕ್ಕೆ ಹೋಗುತ್ತೆ. ತದನಂತರ 20-25 ದಿವಸಕ್ಕೆ ಪುನಃ ಬಂದು ಮೊಟ್ಟೆ ಇಡ್ಲಿಕ್ಕೆ, ಅದಕ್ಕೆ ವಾತಾವರಣ ಕರೆಕ್ಟ್ ಇದ್ರೆ ಮೊಟ್ಟೆ ಇಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದೊಂದು ಗೂಡಾಗುತ್ತೆ. ಇದು ಕೇರಳ ಮಾದರಿ. ಇದು ಕೂಡ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಜೇನು ಸಾಕಾಣಿಕೆ ಮಾಡಲಿಕ್ಕೆ ಯೋಗ್ಯವಾದಂಥ ಬಾಕ್ಸು. ನಮ್ಮ ಕಡೆ ಉತ್ತರ ಕರ್ನಾಟಕಕ್ಕೆ ಯಾವ್ದು ಬೆಸ್ಟ್? ಇದೆ 6 ಫ್ರೇಮ್ ಬೆಸ್ಟ್. 6 ಫ್ರೇಮ್ ಬಾಕ್ಸು. ಜೇನು ಸಾಕಾಣಿಕೆ, ಜೇನು ಕೃಷಿ, ಜೇನು ಹವ್ಯಾಸವಾಗಿ ಜೇನು ಕೃಷಿ ಮಾಡೋರಿಗೆ ನಮ್ಗೆ ಇಲ್ಲಪ್ಪ ಸ್ವಲ್ಪ ಜೇನುತುಪ್ಪ ಅಷ್ಟೇ ಮನೆ ಪೂರ್ತಕ್ಕಂತಂದ್ರೆ ಈ ತರ ಬಾಕ್ಸ್ ಅನ್ನು ಮಾಡ್ಕೋಬಹುದು. ಜೇನುತುಪ್ಪ ಜಾಸ್ತಿ ಸಿಗುತ್ತೆ. ನಾವು ಹವ್ಯಾಸವಾಗಿ ಜೇನು ಕೃಷಿ ಮಾಡಿ ಬೇರೆ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತ ಹೇಳಿದ್ರೆ ಈ ತರದ ಬಾಕ್ಸ್ ಮಾಡಿ, ಈ ತರದ ಡಿವೈಡಿಂಗ್ 1-2 ಬಾಕ್ಸ್ ಇಟ್ಕೊಂಡು ಈ ತರ ಮಾಡೋದ್ರಿಂದ ಅವರು ಜೇನು ಕೃಷಿ ಜಾಸ್ತಿ ಮಾಡಿ ಕಾಲನಿನೂ ಜಾಸ್ತಿ ಮಾಡ್ಬೋದು, ಬಾಕ್ಸ್ನು ಜಾಸ್ತಿ ಮಾಡ್ಬೋದು, ತುಪ್ಪನೂ ಜಾಸ್ತಿ ಮಾಡ್ಬೋದು. ಇದು ಸ್ಟಿಂಗ್ಲೆಸ್ ಬಿ ಅಂತ ಹೇಳಿ ಅಲ್ಲೊಂದಿದೆ, ಅದು ಬಿದ್ರಿ ಬಾಂಬಿಗೆ ಕಟ್ಟಿ ಹಾಕಿದ್ವಿ.
ಈಗ ಸಾಮಾನ್ಯವಾಗಿ ಫಸ್ಟ್ ಇನಿಷಿಯಲ್ ಆಗಿ ಯಾರಾದ್ರೂ ಒಬ್ರು ಚಾಲೂ ಮಾಡ್ಬೇಕಂತ ಅನ್ಕೊಂಡ್ರ ಹಾ. ಈ ಜೇನ್ ಕೃಷಿ ಅವ್ರಿಗೆ ಒಂದು ಎಷ್ಟು ಬಾಕ್ಸ್ ದಿಂದ ಚಾಲೂ ಮಾಡೋದು ಚಲೋ ಅಂತ 2 ಬಾಕ್ಸ್ ಇತ್ತ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು. ಒಳ್ಳೇದು ಫಸ್ಟ್ ಅವ್ರಿಗೆ ಸ್ಟಾರ್ಟ್ ಹಾ. ಇದರಲ್ಲಿ ದೊಡ್ಡ ಅಮೌಂಟ್ ಇಲ್ಲ. ಒಂದು 9,000 ರೂಪಾಯಿ ಹಾಕಿದ್ರೆ ಸಾಕು. ಯಾವ? ನಾವು ಆ ಬಾಕ್ಸಿಗೆ 5,000 ರೂಪಾಯಿ ತಗೊಳ್ತೀವಿ, ಇದು ಬಾಕ್ಸಿಗೆ 4,000 ತಗೊಳ್ತೀವಿ. ಓಕೆ ಒಂದು 8,000-9,000 ಹಾಕಿದ್ರೆ ಹಾ. ಅವರು ಅಂದ್ರೆ ಪ್ರಥಮದಲ್ಲಿ ಎಲ್ಲರಿಗೂ ಜೇನು ಕೃಷಿ ಮಾಡೋರಿಗೆ ನಾವು ಸಲಹೆ ಹೇಳೋದು ಇಷ್ಟ, ಜಾಸ್ತಿ ಮಾಡಿ ಒಮ್ಮೆಲೆ ಕೈ ಸುತ್ಕೊಳ್ಳೋದು ಬೇಡ. ಹಾ. 2 ಬಾಕ್ಸ್ ಅಲ್ಲಿ ಸ್ಟಡಿ ಮಾಡಿ 2 ಬಾಕ್ಸ್ ಇಂದ 4 ಬಾಕ್ಸ್, 4 ಬಾಕ್ಸ್ ಇಂದ 8 ಬಾಕ್ಸ್, 8ರಿಂದ 16. ಇದು ಒಂದೇ ವರ್ಷದಲ್ಲಿ 2 ಬಾಕ್ಸ್ ಇದ್ರೆ 10 ಬಾಕ್ಸ್ ಕೂಡ ಮಾಡ್ಬೋದು. ಆಮೇಲೆ ಎರಡನೇ ಪ್ರಶ್ನೆ, ಯಾರ್ಯಾರು ಜೇನು ಕೃಷಿ ಮಾಡ್ಬೋದು, ಯಾವ ಅನುಕೂಲ ಇರಬೇಕು ಅವ್ರ ಇದರಲ್ಲಿ? ಎಲ್ಲ ಯಾವ್ದು ಗದ್ದೆ ಇಲ್ಲಾರ್ದವ್ರು ಕೂಡ ಜೇನು ಕೃಷಿ ಮಾಡ್ಬೋದು. ಟೆರೆಕ್ಸ್ ಅಲ್ಲಿ ಮನೆ ಒಂದು ಬಿಲ್ಡಿಂಗ್ ಇದ್ರೂ ಕೂಡ, ಒಂದು ಸಿಟಿಯಲ್ಲಿ ಒಂದು ನೆರಳಿದ್ರೆ ಒಂದು ಬಿಲ್ಡಿಂಗ್ ಅಲ್ಲಿ ಕೂಡ ಜೇನು ಕೃಷಿ ಮಾಡ್ಬೋದು. ರೈತರು ಜೇನು ಕೃಷಿ ಮಾಡ್ಬೋದು. ಈ ಜೇನು ಕೃಷಿ ಮಾಡ್ಲಿಕ್ಕೆ ಇವರೇ ಮಾಡಬೇಕು, ಇವರೇ ಮಾಡಬಾರ್ದು ಅಂತೇನಿಲ್ಲ. ಕೇರಳ ಕಡೆ ಎಲ್ಲ ನಾವು ಹೋಗ್ತೀವಲ್ಲ, ಎಲ್ಲ ಮಹಿಳೆಯರೇ ಕೂಡ ಜೇನು ಸಾಕಾಣಿಕೆ ಅಲ್ಲ, ಮಾಡ್ತಾರೆ. ಕೆಲವೊಬ್ರು ಏನ್ ಹೇಳ್ತಾರೆ ತೋಟಗಾರಿಕೆ ಇದ್ರೆ ಒಳ್ಳೇದು, ತೋಟಗಳ ಮಧ್ಯ ನಡಬಾರ್ಕೆ ಇಟ್ರೆ ಚಲೋ ಆಕೈತಿ, ಸ್ವಲ್ಪ ಹೂವು ಇರ್ತದ ಅದು ಜಾಸ್ತಿ. ಒಳ್ಳೇದೇ. ಈ ಜೇನು ಕೃಷಿ ಮಾಡ್ಬೇಕಾದ್ರೆ ಮೊದಲೇ ನಾವು ನಿಸರ್ಗವನ್ನು ಅರ್ಥ ಮಾಡ್ಕೊಂಡಿರ್ಬೇಕು. ಯಾವ ಪ್ರಭೇದ ಇಲ್ಲಿ ಬಾಕ್ಸ್ ಇಟ್ರೆ ಎಲ್ಲಿ ನಿಸರ್ಗದಲ್ಲಿ ಆಹಾರ ಇದೆ ಅದನ್ನ ನಾವು ಫಸ್ಟ್ ತರಬೇತಿಯಲ್ಲಿ ಮಾಹಿತಿಯನ್ನು ಪಡೆದುಕೊಂಡಿರ್ಬೇಕು. ಫಸ್ಟ್ ಪ್ರಥಮದಲ್ಲಿ ಜೇನು ಕೃಷಿ ಮಾಡೋರು ಇಲ್ಲಿ ಸೂಕ್ತ ಇದೆ, ಇಲ್ಲಿ ಆಹಾರ ಜಾಸ್ತಿ ಇದೆ ಅಂದಾಗ ಅಲ್ಲಿ ನಾವು ಬಾಕ್ಸ್ ಅಲ್ಲಿ ಹೋಗಿಡ್ಬೇಕು. ಈಗ ಒಂದ್ ಎಕ್ಸಾಂಪಲ್, ಒಂದ್ 5-6 ಎಕರೆ ಯಾರ್ದಾರ ತೋಟ ಐತೆ ಅಂತ ಅನ್ಕೊಳ್ರಿ ನೀವು, ಅಂತವ್ರು ಮಾಡೋದು ಒಂದು ಉತ್ತಮ ಅಂತಂತೀರೋ ಹೆಂಗ? ಅಲ್ಲ, ವಿಶೇಷವಾಗಿ ರೈತರ 5-6 ಎಕರೆ ತೋಟ ಇದ್ರೆ ಅವರು ಜೇನು ಕೃಷಿ ಮಾಡ್ಲಿ. ಹೊಲ ಇಲ್ಲಾರ್ದವ್ರು ಕೂಡ ಜೇನು ಕೃಷಿ ಮಾಡ್ಬೋದು. ಈಗ ನೋಡಿ, ನಂದು ಜಾಸ್ತಿ ಗದ್ದೆನೇ ಇಲ್ಲ, ನಾನು ಎಲ್ಲಾ ಕಡೆ ಹೋಗ್ತೇನೆ. ಅವರು ನಂದೇ ಹೊಲ ಅಂತ ಅನ್ಕೊಳ್ತೀನಿ ನಾನು. ಅವ್ರಿಗೆ ಈ ಜೇನು ಹುಳುಗಳ ಬಗ್ಗೆ, ಆ ಜೇನು ಹುಳ ಬಾಕ್ಸ್ ಇಡೋದ್ರಿಂದ ಅವ್ರಿಗೆ ಏನ್ ಲಾಭ ಇದೆ ಅಂತ ಅವ್ರಿಗೆ ಫಸ್ಟ್ ಮನವರಿಕೆ ಮಾಡ್ತೀನಿ ನಾನು. ನಿಮ್ಗೆ ಬಾಕ್ಸ್ ಇಡ್ತೇನೆ, ನಿಮ್ಗೆ ಪರಾಗಸ್ಪರ್ಶ, ನಿಮ್ಗೆ ಪಾಲನೇಷನ್ ಆಗೋದ್ರಿಂದ ನಿಮ್ ಬೆಳೆಗೆ ಉತ್ತಮ ಇಳುವರಿ ಬರುತ್ತೆ. ನಿಮ್ದು ತೆಂಗಿನ ಮರಕ್ಕೂ ಕೂಡ ಕಾಯಿ ಯಾವ್ದು ಕೀಟ ಕಟ್ಟುದಿಲ್ಲ, ಇದಾಗುದಿಲ್ಲ, ಒಳ್ಳೆ ಫಸಲ್ ಬರುತ್ತೆ ಅಂತ ಹೇಳ್ತೀನಿ. ಸ್ವಲ್ಪ ಜೇನು ತುಪ್ಪ ಆದ್ರೆ ಅವ್ರಿಗೆ ಸ್ವಲ್ಪ ಜೇನು ತುಪ್ಪ ಕೊಟ್ಟು ನಾವು ಬಾಕ್ಸ್ ಡೆವಲಪ್ಮೆಂಟ್ ಮಾಡ್ಕೊಳ್ತೀವಿ. ಯಾವ ರೈತರು ಕೂಡ ಈಗ ಇತ್ತಿತ್ತಲಾಗಿ ಜೇನು ಕೃಷಿ ಬಗ್ಗೆ ಜನರು ಹೆಚ್ಚಿನ ಆಸಕ್ತಿ ತೋರಿಸ್ತಾ ಇದ್ದಾರೆ. ಅವರಿಗೆ ತಿಳಿಸಿ ಹೇಳಿದ್ರೆ ಖಂಡಿತ ಎಲ್ಲರೂ ಕೂಡ ವಿದ್ಯಾವಂತರಿದ್ದಾರೆ. ಈಗ ಆ ಜೇನು ಕೃಷಿ ಬಗ್ಗೆ ಹೇಳಿದ್ರೆ ಎಲ್ಲರೂ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಈಗ ಒಂದು ಇನಿಷಿಯಲಿ ಸ್ಟಾರ್ಟ್ ಮಾಡೋದು 2 ಬಾಕ್ಸ್ ಇಂದ ಚಾಲೂ ಮಾಡಿದ್ರೆ ಒಳ್ಳೇದು. ಒಂದು ಇನ್ವೆಸ್ಟ್ಮೆಂಟ್ ಅಂತ ಬಂದ್ರೆ ಗೊತ್ತಿದ್ರೆ, ಜೇನು ಕೃಷಿ ಮಾಡಿ ಗೊತ್ತಿದ್ರೆ, ಅವ್ರಿಗೆ ಫುಲ್ ಅನುಭವ ಇದ್ರೆ ಒಂದು 10 ಬಾಕ್ಸ್ ಇತ್ತು ಅವ್ರು ದೊಡ್ಡ ಪ್ರಮಾಣದಲ್ಲಿ ಜೇನು ಕೃಷಿ ಮಾಡೋದು. ಜೇನು ಕೃಷಿ ಅಂತ ಹೇಳಿದ್ರೆ ಸಾಗರ. ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಗೆ ಬೇಕಾದಂತ ಸಲಕರಣೆ ಕೊಡ್ಲಿಕ್ಕೆ ನಮ್ಮ ಹತ್ರ ಮಾಲಿಲ್ಲ, ಅಷ್ಟು ಬೇಡಿಕೆ ಇದೆ. ಪರಾಗಸ್ಪರ್ಶಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಬಾಕ್ಸ್. ಒಂದು ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ, ಜೇನು ಹುಳ ಏನ್ ಕೆಲಸ ಮಾಡ್ತದೆ ಅನ್ನೋದು ಒಂದು ವಿಷಯ ಹೇಳ್ತೀನಿ ನಿಮ್ಗೆ. ಒಂದು ದಾಳಿಂಬ್ರೆ ಹಣ್ಣು, ಒಂದು ದಾಳಿಂಬ್ರೆಯಲ್ಲಿ ಇಟ್ರೆ ಇವತ್ತು ಅರಳಿದಂತ ಹೂವಿಗೆ ಇವತ್ತು ಹೋಗಿ ನಮ್ಮ ಜೇನು ಹುಳ ಪರಾಗಸ್ಪರ್ಶ ಮಾಡೋದ್ರಿಂದ ಇಷ್ಟು ಕಾಯಿ ದೊಡ್ಡದಾಗುತ್ತೆ. ನಾಳೆ ಹೂವು ಪರಾಗಸ್ಪರ್ಶ ಮಾಡಿದ್ರೆ ಇಷ್ಟು ಕಾಯಿ ಆಗುತ್ತೆ, ನಾಡ್ದಾದ್ರೆ ಇಷ್ಟು ಕಾಯಿ ಆಗುತ್ತೆ. ಪಪ್ಪಾಳಿ ಕೂಡ ಅಷ್ಟೇ, ಹೂವು ಬಿಟ್ಟ ತಕ್ಷಣ ಅದಕ್ಕೆ ಪರಾಗಸ್ಪರ್ಶ ಇದಾದ್ರೆ ಇಷ್ಟು ದೊಡ್ಡ ಕಾಯಿ ಆಗುತ್ತೆ, ನಾಡ್ದಾದ್ರೆ ಇಷ್ಟಾಗುತ್ತೆ. ಎಷ್ಟು ಬೇಗ ನಮ್ಮ ಜೇನುಹುಳ ಹೋಗಿ ಆ ಒಂದು ಹೂವಿಗೆ ಅಟ್ರಾಕ್ಷನ್ ಆಗುತ್ತೆ, ಆ ಹೂವಿನ ಒಳಗೆ ಹೋಗಿ ಅದು ಪರಾಗಸ್ಪರ್ಶ ಮಾಡುತ್ತೆ, ಅಷ್ಟು ಬೇಗ ಇಳುವರಿ ಜಾಸ್ತಿ ಆಗುತ್ತೆ. ಒಂದು ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ, ಒಂದು 10 ಚೀಲ ಆಗುವಂತ ಸೂರ್ಯಕಾಂತಿ ಹೊಲ ಒಂದು 5 ಬಾಕ್ಸ್ ಅಲ್ಲಿ ಏನಾದ್ರು ಇಟ್ರೆ 15 ಚೀಲ ಆಗುತ್ತೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಅಷ್ಟು ಜೇನು ಹುಳುಗಳ ಪ್ರಮುಖ ಪಾತ್ರ ಇದೆ ಇದರಲ್ಲಿ. ಮೇನ್ ಬರುವಂತ ಮೇಂಟೆನೆನ್ಸ್ ಏನು ರೈತರಿಗೆ? ಮೇಂಟೆನೆನ್ಸ್ ನೋಡಿ ಸರ್, ಇದು ಏನು ಮೇಂಟೆನೆನ್ಸ್ ಇಲ್ಲ. ಸ್ವಲ್ಪ ಮೊದಲು ನಾವು ನಿಸರ್ಗವನ್ನು ಅರ್ಥ ಮಾಡಬೇಕು. ತೋಟ ಎಲ್ಲ ಸುತ್ತ ಕಡೆ ಆಹಾರ ಸಿಗುವಂತ ಸ್ಥಳಗಳಿದ್ರೆ ಒಂದ್ ಸ್ವಲ್ಪ ಜೇನು ಕೃಷಿ ಬಗ್ಗೆ ಸ್ವಲ್ಪ ಮಾಹಿತಿ ಇರೋರು ಅದನ್ನ ತಿಳ್ಕೊಂಡು ಜೇನು ಕೃಷಿ ಮಾಡಿದ್ರೆ ಇದರಲ್ಲಿ ಏನು ದೊಡ್ಡ ಜೇನು ಕೃಷಿ ಅಂತ ಹೇಳಿದ್ರೆ ಏನು ದೊಡ್ಡ ಏನು ಟೆನ್ಷನ್ ಕೊಡುವಂತದೇನಿಲ್ಲ, ಬಹಳ ಈಜಿ ಇದೆ ಅದು. ಈಗ ಹಳ್ಳಿಗಡೆ ಸೈಡ್ ಇನ್ನೂ ಒಂಚೂರು ಮಾಡಿದ್ರೆ ಇನ್ನೂ ಒಳ್ಳೇದು ಅಂತಂತೀರಿ? ಹಳ್ಳಿ ಸೈಡ್ ಆದ್ರೆ ಊರಾಗ ಮಾಡ್ಕೊಂಡ್ರು ಸ್ವಲ್ಪ ಒಳ್ಳೇದು. ಹೊಲ ಇಲ್ಲ ಅಂತಂದ್ರು, ಈಗ ಹಳ್ಳಿ ಸೈಡ್ ಹೊಲ ಇಲ್ಲ ಅಂತಂದ್ರು, ಹಳ್ಳಿ ಕಡೆ ಅಂತಂದ್ರೆ ಆಲ್ಮೋಸ್ಟ್ ಅವ್ರಿಗೆ ಒಂದ್ ಕಡೆ ಆಹಾರ ಸಿಗುವಂತ ಪ್ರದೇಶನೇ ಇರ್ತೈತಿ ಹಳ್ಳಿ ಕಡೆ ಅಂತಂದ್ರೆ. ಇದು ನೋಡಿ 1,800 ಬೆಳೆಗಳಿಗೆ ಹೋಗುತ್ತೆ ಇದು. ಖಾಲಿ ತೋಟಗಾರಿಕೆ ಬೆಳೆಗಳು ಅಷ್ಟೇ ಅಲ್ಲ, 1,000 ಅಡಿಯಲ್ಲಿರುವಂತ ಕಸ ಕಡ್ಡಿ, ಸರ್ಕಾರಿ ಜಾಲಿ, ಜೀನಿ ಪ್ರತಿಯೊಂದಕ್ಕೂ ಕೂಡ ಹೋಗುತ್ತೆ ಇದು. 1,800 ಬೆಳೆಗಳಿಗೆ ಉಚಿತವಾಗಿ ಪರಾಗಸ್ಪರ್ಶ ಮಾಡುವಂತ ಇಡೀ ವಿಶ್ವದಲ್ಲಿ ಯಾವ್ದಾದ್ರು ಕೀಟ ಇದ್ರೆ ಅದು ಜೇನುಹುಳ. ಆಮೇಲೆ ಇದು ಮಾರ್ಕೆಟ್ ಏನೈತಿ, ಪ್ರೈಸ್ ಏನೈತ್ರಿ? 1 ಲೀಟರ್ ಮಾರ್ಕೆಟಿಂಗ್ ನೋಡಿ, ನಾವು 1 kg ಜೇನುತುಪ್ಪಕ್ಕೆ 600 ರೂಪಾಯಿ ಕೊಡ್ತಾ ಇದೀವಿ. ಜಾಸ್ತಿ ಏನಾದ್ರು ತಗೊಂಡ್ರೆ ಒಂದ್ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ಅವ್ರಿಗೆ. ಜೇನುತುಪ್ಪ ಯಾರಾದ್ರೂ ರೈತರು ಈ ತರ ಜೇನು ಸಾಕಾಣಿಕೆ ಮಾಡಿ, ಇವತ್ತು ಮೀಡಿಯಾ ತಂತ್ರಜ್ಞಾನ ಬಹಳ ಮುಂದುವರಿತಾ ಇದೆ. ಒಂದು 10 kg ಜೇನುತುಪ್ಪ ತೆಗೆದು ಅವ್ರ ಮೊಬೈಲ್ ಅಲ್ಲೇ ಶೇರ್ ಮಾಡಿ, ನನ್ನ ಹತ್ರ ಶುದ್ಧ ಜೇನುತುಪ್ಪ ಸಿಗುತ್ತೆ ಅಂತ ಯಾರಿಗಾದ್ರೂ ಸೇಲ್ ಮಾಡಿದ್ರೆ, ಶುದ್ಧವಾಗಿ ಇವತ್ತು ನೈಸರ್ಗಿಕವಾಗಿ ಸಾವಯವ
ತಗೊಂಡು ನಿಸರ್ಗದಲ್ಲಿ ಸಿಗುವಂತ ಜೇನುತುಪ್ಪವನ್ನು ಬಹಳ ಜನ ಇಷ್ಟಪಡ್ತಾ ಇದ್ದಾರೆ, ತಗೊಳ್ತಾರೆ. ಒಂದು ಮಾಹಿತಿ ಹಾಕಿ ಮೊಬೈಲ್ ಅಲ್ಲಿ ಸ್ಟೇಟಸ್ ಇಟ್ಟರು ಕೂಡ ಸಾಕು, ನನ್ನಲ್ಲಿ ಶುದ್ಧ ಜೇನುತುಪ್ಪ ಸಿಗುತ್ತೆ ಅಂತ ಹೇಳಿದ್ರೆ ಸುಮಾರು ಜನ ರೈತರು ತಗೊಳ್ತಾರೆ. ಇದೇ ಗೊಂದಲ ಈಗ ಜನರಲ್ಲಿ, ಮಾರ್ಕೆಟಿಂಗ್ ಏನ್ ನೋಡಿ. ನಾ ಹೇಳ್ತೀನಿ, ನಮ್ಮ ಭಾರತ ದೇಶದಲ್ಲಿ ಜೇನುತುಪ್ಪಕ್ಕೆ 70-80% ಜೇನುತುಪ್ಪದ ಅವಶ್ಯಕತೆ ಇದೆ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಮಕ್ಕಳಿಗೆ ಕೇಕ್, ಹನಿ ಬಿ ಕೇಕ್ ಅಂತ ಬೇಕರಿಯಲ್ಲೆಲ್ಲ ತಗೊಳ್ತಾರೆ, ಅದೆಲ್ಲ ಹನಿನೇ ಇರುವುದಿಲ್ಲ, ಸಕ್ಕರೆ ನೀರದು. ಆತರ ನಮ್ಮಲ್ಲಿ ಪ್ರೊಡಕ್ಷನ್ ಆಗುವುದು ಕೇವಲ 11% 17%. ಇವತ್ತು ಅಂಗಡಿಯಲ್ಲಿ ಸಿಗುವಂತಹ ಜೇನುತುಪ್ಪ ಏನಿದೆಯಲ್ಲ ಎಲ್ಲ ಅವಜ್ಞಾನಕವಾದ. ನಾನು ಅದೇ ಹೇಳ್ತೀನಿ, ಯಾರು ರೈತರಿದ್ರೆ 1-2 ಬಾಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಹಿಂದೆ ಎಲ್ಲ ಈ ಜೇನುತುಪ್ಪದಲ್ಲೇ ಸುಮಾರು ಕಾಯಿಲೆ ವಾಸಿ ಮಾಡುವಂತ ಶಕ್ತಿ ಇತ್ತು. ಯಾವುದೋ ಒಂದು ಔಷಧ ಕೊಟ್ಟು ಆ ಜೇನುತುಪ್ಪದಿಂದ ವಾಸಿ ಆಗುವಂತ ವೈದ್ಯರಿರ್ಲಿಲ್ಲ ಅವಾಗ. ಆ ಜೇನುತುಪ್ಪಕ್ಕೆ ಅಷ್ಟು ಪವರ್ ಇದೆ, ಸುಮಾರು ಸಾವಿರಾರು ಕಾಯಿಲೆ ವಾಸಿ ಮಾಡುವಂತ ಶಕ್ತಿ ಇದೆ ಅದಕ್ಕೆ. ನಾನು ಹೇಳೋದು 1-2 ಬಾಕ್ಸ್ ಮಾಡ್ಕೊಳ್ಳಿ ನೀವು. ಅದ್ರ ಬಗ್ಗೆ ಒಂದು ಸ್ವಲ್ಪ ಅರಿವು ಬಂದ ಮೇಲೆ ನೀವು ಅದನ್ನ ಜಾಸ್ತಿ ಮಾಡ್ಕೊಂತ ಹೋಗಿದ್ರೆ. ವಿಜ್ಞಾನಿ ಹೇಳ್ತಾನೆ, ಒಂದೊಂದು ಎಕರೆಗೆ ಕೂಡ ಒಂದೊಂದು ಬಾಕ್ಸ್ ಇದೆ ಅಂತ ಹೇಳ್ತಾರೆ. ನಾವು ಜೇನು ಕೃಷಿಯಲ್ಲಿ ಹೊರಗಡೆ ದೇಶಕ್ಕೆ ನೋಡಿದ್ರೆ ನಮ್ಮ ದೇಶಕ್ಕೆ ಬಹಳ ಹಿಂದಿದ್ದೇವೆ ನಾವು. ಇಲ್ಲ ಕೇರಳಕ್ಕೆ ಹೋಲಿಸಿದ್ರೆ ನಾವು ಇನ್ನೂ 30 ವರ್ಷ ಹಿಂದಿದ್ದೀವಿ ಇಲ್ಲಿ ಜೇನು. ಒಬ್ಬ ಸಾಮಾನ್ಯ ರೈತ 500 ಗೂಡು ಮಾಡ್ತಾನೆ ಕೇರಳದಲ್ಲಿ. ನಾವು ಈಗ 100 ಗೂಡು ಮಾಡಿದೇವೆ ಅಂತ ಹೇಳಿದ್ರೆ ದೊಡ್ಡ ರೈತ ನಾವು ಇಲ್ಲಿ. ಇದನ್ನ ಒಟ್ಟು ನಾರ್ಮಲ್ ನಿಮ್ದು ಅಷ್ಟೇ ಅಲ್ಲ, ಜೇನು ಸಾಕಾಣಿಕೆ ಮಾಡೋದ್ರಿಂದ ರೈತ ಬದುಕ್ತಾನೆ. ಒಂದು ಇಳುವರಿ ಜಾಸ್ತಿ ಆಗುತ್ತೆ, ಆಮೇಲೆ ಉಪ ಆದಾಯ ಆಗುತ್ತೆ. ಪಾರ್ಟ್ ಟೈಮ್ ಬಿಸ್ನೆಸ್ ಮಾಡ್ಬೋದು ಇದನ್ನ. ಇದಕ್ಕೇನು ಜಾಸ್ತಿ ಏನ್ ಟೈಮ್ ಕೊಡ್ಬೇಕಂತ ಇಲ್ಲ. ಒಂದು ಅರ್ಧ ಗಂಟೆ ಬಿಡುವಿನ ಸಮಯದಲ್ಲಿ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ ಸಾಕಿದೆ. ಈಗ ನಿಮ್ ಕಡೆ ಇದನ್ನ ತಗೊಂಡ್ರೆ ನೀವು ವಿತ್ ಇದು ಹುಳದ ಜೊತೆ ಕೊಡ್ತೀರೋ? ಎಲ್ಲ ಕೊಡ್ತೀವಿ ನಾವು ಹುಳ ಕೊಡ್ತೀವಿ, ಕಾಲನಿ ಕೊಡ್ತೀವಿ, ಬಾಕ್ಸ್ ಕೊಡ್ತೀವಿ. ಕಾಲನಿ ಎಷ್ಟು ಬೇಕಂದ್ರೆ ಕಾಲನಿ ಕೊಡ್ತೀವಿ, ಇಡೀ ಬಾಕ್ಸ್ ಬೇಕಂದ್ರೆ ಬಾಕ್ಸ್, ಹುಳ, ಸ್ಟ್ಯಾಂಡ್ ಎಲ್ಲ ಕೊಡ್ತೀವಿ. ಮತ್ತೆ ಅವ್ರ ನಂಬರ್ ತಗೊಳ್ತೀವಿ, ಅವ್ರ ನಂಬರ್ ನಾವು ಫಾಲೋ ಮಾಡ್ತೀವಿ. ನಾವು ನಿಮ್ಗೆ ಇಷ್ಟು ತಾರೀಕಿಗೆ ಬಾಕ್ಸ್ ಕೊಟ್ಟಿದ್ದೀವಿ, ನೀವ್ ಏನ್ ಮಾಡ್ತಾ ಇದ್ದೀರಾ, ಈಗ ನಾವ್ ಏನ್ ಹೇಳಿಕೊಟ್ಟಿದ್ದೀವಿ, ನೀವು ಅದಕ್ಕೆ ಇದು ಮಾಡ್ತಾ ಇದ್ದೀರಾ ಇಲ್ವಾ ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ನಾವು ಅವ್ರನ್ನ ನಂಬರ್ ತಗೊಂಡು ಅವ್ರನ್ನ ಗಮನಿಸ್ತಾ ಇರ್ತೀವಿ. ಅವ್ರಿಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಹಂಗೆ ನಾವು ಸಡನ್ಲಿ ಜೇನು ಗೂಡು ಕೊಡಂಗಿಲ್ಲ. ಅವ್ರಿಗೆಲ್ಲ ಬಂದು ಒಂದ್ ದಿವಸ ಬೆಳಿಗ್ಗೆ ಬಂದು ಸಾಯಂಕಾಲವರೆಗೆ ಅವ್ರಿಗೆ ಮನವರಿಕೆ ಮಾಡಿ ಅವ್ರಿಗೆ ಜೇನ್ ಬಾಕ್ಸ್ ಕೊಡ್ತೀವಿ. ಸುಮ್ನೆ ಜೇನ್ ಬಾಕ್ಸ್ ಕೊಟ್ಟರೆ ಅವರೆಲ್ಲ ಹಾಳು ಮಾಡಿಬಿಡ್ತಾರೆ. ಆ ಜೇನಿನ ಸಂತತಿ ಕೂಡ ನಾಶ ಆಗಿ ಹೋಗುತ್ತೆ. ಅವ್ರಿಗೆ ಗೊತ್ತಿರುವುದಿಲ್ಲ, ಯಾವ್ದೋ ಒಂದು ಪ್ರೆಸ್ಟೀಜ್ ಹೊಡಿಯುವಂತ ಒಂದು ಹೊಲದಲ್ಲಿ ಇಟ್ರೆ ಅದು ಬೆಳಿಗ್ಗೆ ಎಲ್ಲ ಬಾಕ್ಸ್ ಎಲ್ಲ ಸತ್ತು ಹೋಗುತ್ತೆ. ಈಗ ಜೇನ್ ಹುಳಿ ಜೊತೆಗೆ ಬಾಕ್ಸ್ ಒಂದ್ ಬಾಕ್ಸ್ಗೆ 4,000 ಜೇನ್ ಹುಳಿ, 4,000 ಹುಳ, ಸೂಪರ್ ಚೇಂಬರ್ ಎಲ್ಲ ಅವ್ರಿಗೆ ಜೇನ್. ಈಗ ಜೇನು ಕೃಷಿ ಮಾಡಿದೀವಿ ನಾವು, ತುಪ್ಪ ನಮಗೆ ಮಾರಕ್ಕಾಗಲ್ಲ, ತಗೋತೀರ? ಓ 2 ಕ್ವಿಂಟಲ್ ಇದ್ರು ಹೌದು ಕೇಳ್ರಿ ಕರೆಕ್ಟ್ ಅದ. ಇಲ್ಲಿ 4 ಬಾಟ್ಲಿ ಇದೆ ನಮ್ದು ಇಲ್ಲಿ ತುಪ್ಪಕ್ಕೆ ತಂದಿದ್ದೀನಿ ಇವತ್ತು ತೋಟಗಾರಿಕೆ. ನೀವು 2 ಕ್ವಿಂಟಲ್ ಅಲ್ಲ 10 ಕ್ವಿಂಟಲ್ ತುಪ್ಪ ಇದ್ರು ಕೂಡ ನಾವು ತಗೊಳ್ತೀವಿ. ಜನರಿಗೆ ನಾವು ಹೇಳ್ತೇವೆ, ನಾನು ಯಾರಿಗೆ ಬಾಕ್ಸ್ ಕೊಟ್ಟರು ಕೂಡ ನಿಮ್ಮ ಹತ್ರ ಯಾವುದೇ ಹುಳ ಕೂಡ ವಾಪಸ್ ತಗೊಳ್ತೇವೆ ನಾವು. ನಿಮ್ಗೆ ಬಾಕ್ಸ್ ಒಂದ್ ವೇಳೆ ಏನಾದ್ರು ಇದಾದ್ರೆ ನಾನು ಬಾಕ್ಸ್ ಕೂಡ ತಗೊಳ್ತೀವಿ. ಒಳ್ಳೆ ಪಾಯಿಂಟ್. ಪ್ರತಿಯೊಂದು ನಾನು ಜವಾಬ್ದಾರಿ ತಗೊಳ್ತೀನಿ. ನಾನು ಸ್ಟಾರ್ಟಿಂಗ್ ಗೊತ್ತಿರಲ್ಲ, ನೀವು ಏನಾದ್ರು ಮಾಡಿ. ನಾವು ಜೇನು ಕೃಷಿ ಅಂತ ಬಂದಾಗ, ನೀವು ಜೇನು ಕೃಷಿ ಸಂಬಂಧಪಟ್ಟಿದ್ದು ಏನಾದ್ರು ನಮಗೆ ಕರೆ ಮಾಡಿ ಮಾತಾಡಿದಾಗ ಅವ್ರಿಗೆ ಎಷ್ಟು ಟೈಮ್ ಕೊಡ್ಲಿಕ್ಕೆ ನಾನು ಸಿದ್ಧನಿದ್ದೀನಿ. ಓಕೆ, ನಿಮ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸರ್ ಏನಾದ್ರು? ಸರ್, ನನ್ನ ಹೆಸರು ಬಂದ್ಬಿಟ್ಟು ಶಿವಯೋಗಿ ಹಿರೇಮಠ ಅಂತ ಹೇಳಿ. ನನ್ನ ಬಾಗಲಕೋಟೆ ತಾಲೂಕು, ಬಾಗಲಕೋಟೆ ಜಿಲ್ಲೆ. ನಾನು ಆಲ್ಮಟ್ಟಿಯಲ್ಲಿ 60 ಬಾಕ್ಸ್ ಇದಾವೆ, ನನ್ನ ಸ್ವಂತ 80 ಬಾಕ್ಸ್ ಇದಾವೆ. ಈಗ ದೇವಲಾಪುರ ಅನ್ನುವಂಥ ಗ್ರಾಮ. ನನ್ನ ನಂಬರ್ ಬಂದ್ಬಿಟ್ಟು 9880978752 ಅಂತ. ಓಕೆ ಸರ್. ಹಾಂ ಸರ್. ಇನ್ನೊಂದು ಇವಾಗ 2 ಬಾಕ್ಸ್ ತಗೊಂಡು ಇಟ್ಕೊಂಡಿವಿ ಅಂದ್ರೆ ಒಂದು ವರ್ಷದಲ್ಲಿ ಮಿನಿಮಮ್ ಅಂದಾಜಾಗಿ ಎಷ್ಟು ಕೆಜಿ ತುಪ್ಪವನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ತಗೋಬಹುದು? ಈ ತುಪ್ಪದಕ್ಕಿಂತ ಮಹತ್ವ, ತುಪ್ಪ ಒಂದು ಸೀಸನ್ ಅಲ್ಲೇ ತುಪ್ಪ ಬರುತ್ತೆ. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಅಷ್ಟೇ ತುಪ್ಪ ಬರುತ್ತೆ. ಇದರಲ್ಲಿ 3 ಕಾಲ ಇದೆ ಜೇನು ಕೃಷಿಯಲ್ಲಿ: ಅಭಾವ ಕಾಲ, ಅಭಿವೃದ್ಧಿ ಕಾಲ, ಸಂತತಿ ಕಾಲ ಅಂತ. ಅಭಾವ ಕಾಲದಲ್ಲಿ ನಾವೇ ಅವನ್ನ ಸಂರಕ್ಷಣೆ ಮಾಡಬೇಕು. ಅಭಿವೃದ್ಧಿ ಕಾಲದಲ್ಲಿ ಜೇನುಗೂಡನ್ನು, ಒಂದು ಗೂಡು ಫುಲ್ ಹುಳ ಇದ್ರೆ ಅದನ್ನ ಒಂದು ಗೂಡಿಂದ ನಾವು 4 ಗೂಡಾಗಿ ಪರಿವರ್ತನೆ ಮಾಡಬಹುದು. ಇದು ಕೃಷಿ ಕಾಲ ಅಂತ ಹೇಳಿದ್ರೆ ಜೇನು ತುಪ್ಪ ತೆಗೆಯುವಂತ ಕಾಲ. ಈ ನವೆಂಬರ್ ಇಂದ ಹಿಡಿದು ಜನವರಿ, ಫೆಬ್ರವರಿವರೆಗೂ ಕೂಡ ನಿಸರ್ಗದಲ್ಲಿ ಹೇರಳವಾಗಿ ಆಹಾರ ಸಿಕ್ಕರೆ ಸುಮಾರು ಒಂದು ಬಾಕ್ಸ್ ಅಲ್ಲಿ ನಾವು 6 kg ತುಪ್ಪ ತೆಗಿಬಹುದು ನಮ್ಮ ಉತ್ತರ ಕರ್ನಾಟಕದಲ್ಲಿ. ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೂಡ ತುಪ್ಪಕ್ಕೆ ಬಹಳ ಮಹತ್ವ ಇದೆ. ಮಲ್ನಾಡಿಗೆಲ್ಲ ಹೇಳ್ತಾರೆ ಮಲ್ನಾಡು ತುಪ್ಪನೇ ಬೆಸ್ಟ್ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ನಾವು ಉತ್ತರ ಕರ್ನಾಟಕ ಬಿಸಿಲು ಜಾಸ್ತಿ, ಈ ಬೇವಿನ ಸಸಿ ಎಲ್ಲ ಔಷಧ ಸಸಿಗಳ ನಮ್ಮಲ್ಲೇ ಜಾಸ್ತಿ ಇರೋದ್ರಿಂದ ನಮ್ಮ ತುಪ್ಪನೇ ಗ್ರೇಟ್ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಮತ್ತೆ ವಿಶೇಷವಾಗಿ ಹಿಂದೆ ಎಲ್ಲ ಅಷ್ಟು ವಾತಾವರಣ ಇರಲಿಲ್ಲ ಜೇನು ಕೃಷಿ ಮಾಡಲಿಕ್ಕೆ ನಮ್ಮ ಉತ್ತರ ಕರ್ನಾಟಕ. ಈಗೆಲ್ಲ ಆಲ್ಮಟ್ಟಿ ಡ್ಯಾಮ್ ಬಂದು ಸಮಗ್ರ ನೀರಾವರಿ ಆಗಿದೆ. ಪ್ರತಿಯೊಬ್ಬರು ಕೂಡ ಎಲ್ಲ ತೋಟಗಳಲ್ಲಿ ಕೈತೋಟ ಮಾಡಿದ್ದಾರೆ. ಜೇನು ಕೃಷಿ ಮಾಡಲಿಕ್ಕೆ ನಮ್ಮ ಉತ್ತರ ಕರ್ನಾಟಕ ಈಗ ಹೇಳಿ ಮಾಡಿಸಿದಂಥ ಸ್ಥಳ. ಓಕೆ, ಸೂಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಂಬರ್ ಹೇಳಿ ಸರ್. ಸ್ಟಿಂಗ್ಲೆಸ್ ಬಿ ಅಂತಾರೆ ಇದ್ರ.
ಇದ್ರ ಹೆಸರು ಇಂಗ್ಲಿಷ್ ನಲ್ಲಿ ಸ್ಟಿಂಗ್ ಲೆಸ್ ಬಿ ಅಂದ್ರೆ ಚುಚ್ಚದ ಜೇನು, ಕಡಿಯುವುದಿಲ್ಲ ಇದು. ಕಡಿಯೋದಿಲ್ರಿ. ಸ್ವಲ್ಪ ಕಚ್ಗಳು ಆ ಜೇನಿನ ಪ್ರಭೇದದ ಹೆಸರು. ಅದು ಪ್ರಭೇದದ ಹೆಸರು. ಮತ್ತೆ ಕನ್ನಡದಲ್ಲಿ ಮುಜೆಂಟಿ ಅಂತಾರ, ಮಿಶ್ರಿ ಅಂತಾರ, ಸೊಳ್ಳೆ ಜೇನು ಅಂತಾರ, ನೊರ್ಜೇನು ಅಂತಾರೆ. ಇದ್ರ ತುಪ್ಪಕ್ಕೆ ಸಿಕ್ಕಾಪಟ್ಟಿ ವ್ಯಾಲ್ಯೂ ಇದೆ. ಈ ತುಪ್ಪ ಬಂದ್ಬಿಟ್ಟು 5,000 ರೂಪಾಯಿ 1 kg ತುಪ್ಪ. ಇದು ಚಿಕ್ಕ ಹುಳ ಇರುತ್ತೆ, ಸೊಳ್ಳೆ ಟೈಪ್ ಹೇಳಿರುತ್ತೆ ಇದು ಹುಳ. ಇದು ಏನಂತ ಹೇಳಿದ್ರೆ ಯಾವುದು ಒಳ್ಳೆ ಔಷಧಿ ಇರುವಂತ ಸಸಿಗೆ ಪರಾಗಸ್ಪರ್ಶ ಮಾಡ್ಲಿಕ್ಕೆ ಹೋಗುತ್ತೆ. ಅದರಲ್ಲಿರುವಂತ ನೆಕ್ಟರ್ ತುಪ್ಪನೇ ಹೀರ್ಕೊಂಡು ಬರುತ್ತೆ. ಇದು ಸ್ವಲ್ಪ ತುಪ್ಪ ಕೈ ಇರುತ್ತೆ. ಈ ತುಪ್ಪಕ್ಕೆ ಏನು ವಿಶೇಷತೆ ಅಂತ ಹೇಳಿದ್ರೆ ಮಕ್ಕಳ ಒಂದು ಬ್ರೈನ್ ಶಕ್ತಿ ಜಾಸ್ತಿ ಮಾಡುವಂತ ಪವರ್ ಇರುತ್ತೆ ಇದಕ್ಕೆ. ಮತ್ತೆ ಈ ಬುದ್ಧಿಮಾಂದ್ಯ ಮಕ್ಕಳು ಇರ್ಬೋದು, ಈ ಲಕ್ಕೋ ಹೊಡೆದವ್ರು ಇರ್ಬೋದು, ಈ ಕ್ಯಾನ್ಸರ್ ಇರ್ಬೋದು, ಎಲ್ಲದಕ್ಕೂ ಔಷಧಕ್ಕೆ ಮೆಡಿಸಿನ್ಗೆ ಹೋಗುತ್ತೆ ಇದು. ಇದು ಒಂದು ವರ್ಷಕ್ಕೆ ಖಾಲಿ 100 ಗ್ರಾಮ್ ತುಪ್ಪ ಬರುತ್ತೆ, 100-150 ಗ್ರಾಮ್ ತುಪ್ಪ ಬರುತ್ತೆ. ಇದು ಕೂಡ ಅದೇ ಪ್ರಭೇದ. ಇದರಲ್ಲಿ ಒಂದೇ ರಾಣಿ ಇರುತ್ತೆ. ಇದರಲ್ಲಿ ಕುಟುಂಬ ಜಾಸ್ತಿ ಆದಾಗ ಇದನ್ನು ಕೂಡ ಡಿವೈಡ್ ಮಾಡ್ಕೋಬಹುದು, ಪಾಲನೆ ಜಾಸ್ತಿ ಮಾಡ್ಕೊಳ್ಬಹುದು. ಇದು ಕೂಡ ಒಂದು ಪರಾಗಸ್ಪರ್ಶಕ್ಕೆ ಒಂದು ಒಳ್ಳೆ ಕೀಟ ಇದು. ಓಕೆ ಸರ್, ಇದ್ರದ್ದು ವ್ಯಾಲ್ಯೂ ಜಾಸ್ತಿ ಮಾರ್ಕೆಟ್. ಇದ್ರದ್ದು ವ್ಯಾಲ್ಯೂ ಜಾಸ್ತಿ. ಇದನ್ನು ಸಹಿತ ನೀವು ಮಾರ್ಕೆಟಿಂಗ್ ಮಾಡ್ತೀವಿ. ಮಾರ್ಕೆಟಿಂಗ್ ಮಾಡ್ತೀವಿ. ಇದನ್ನು ಕೂಡ ಮಾರ್ಕೆಟಿಂಗ್ ಮಾಡ್ತೀವಿ ನಾವು. ಜೇನು ಉಳಿದ್ರೆ ಮಾತ್ರ ರೈತ ಉಳಿತಾನೆ, ಜೇನನ್ನು ಉಳಿಸೋಣ, ರೈತರನ್ನ ಬೆಳೆಸೋಣ. ಸೂಪರ್ ಸರ್, ಥ್ಯಾಂಕ್ ಯು ಸರ್.